ನಮಸ್ತೆ ಎಲ್ಲರಿಗೂ ಕರ್ನಾಟಕ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಚೊಂಗೆ ಮಾಡೋದು ತೋರಿಸ್ತಿದ್ದೀನಿ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಇದಕ್ಕೆ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಗಸಗಸೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಫು ತೊಗೊಂಡಿದ್ದೀನಿ. ಇದು ಹುರ್ಗಡ್ಲೆ ಹಿಟ್ಟು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಈ ಬೆಲ್ಲದ ಬದಲಿಗೆ ನೀವು ಸಕ್ಕರೆ ಕೂಡ ಬಳಸ್ಬೋದು. ನಾನಿಲ್ಲಿ ಬೆಲ್ಲ ಬಳಸ್ಕೊಂಡು ಮಾಡ್ತಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಕಡಲೆ ಹಿಟ್ಟು ಮತ್ತು ಈ ಗಸಗಸೆ ಸೋಂಪು ಮತ್ತು ಬೆಲ್ಲ ಎಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ಥರ ಪುಡಿ ಮಾಡ್ಕೊಂಡಾಗಿದೆ. ನಾನು ಎಷ್ಟು ಸಾಧ್ಯನೋ ಅಷ್ಟು ಪುಡಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ನುಣ್ಣಗೆ ನಾನು ಇದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಮಾಡೋದು ನೋಡೋಣ. ನೋಡಿ, ನಾನಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಈ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಚಪಾತಿ ಹೇಗೆ ನಾವು ಹಿಟ್ಟು ನಾದ್ತೀವೋ ಅದೇ ಥರ ಇದನ್ನು ಕೂಡ ನಾದ್ಕೊಳ್ಬೇಕಾಗತ್ತೆ. ಇವಾಗ ಮಾಡೋದು ನೋಡೋಣ. ಈ ಹಿಟ್ಟಿಂದ ನಾವು ಚಪಾತಿ ಎಷ್ಟು ಮಾಡೋಕ್ಕೆ ಎಷ್ಟು ತೊಗೊಳ್ತೀವೋ ಅಷ್ಟು ಹಿಟ್ಟನ್ನು ತಗೊಂಡು, ನಾನಿಲ್ಲಿ ಯಾವುದೇ ಒಣ ಹಿಟ್ಟನ್ನು ಬಳಸ್ತಿಲ್ಲ ಇದನ್ನು ಲಟ್ಟಿಸ್ಲಿಕ್ಕೆ. ಎಣ್ಣೆ ಹಚ್ಕೊಂಡೇ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ರೋಟಿ ಆಕಾರಕ್ಕೆ ಲಟ್ಟಿಸ್ಕೊಳ್ಳಿ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದನ್ನು ಚೊಂಗೆ ಮಾಡಲಿಕ್ಕೆ ಇದಕ್ಕೆ ಅಚ್ಚು ಸಿಗುತ್ತೆ. ಅದು ನನ್ನ ಹತ್ರ ಇಲ್ಲ. ಇವಾಗ ನಾನು ಇದೇ ಥರ ಮಾಡಿ ತೋರಿಸ್ತಿದ್ದೀನಿ. ಈ ಅಚ್ಚಿಗೆ ಮೇಲ್ಗಡೆ ಡಿಸೈನ್ ಇರುತ್ತೆ. ಇವಾಗ ಅದು ನಮ್ಮ ಹತ್ರ ಇಲ್ಲ ಅಂದಮೇಲೆ ನಾನು ಇಲ್ಲೇ ಇದಕ್ಕೇ ಸ್ವಲ್ಪ ಡಿಸೈನ್ ಆಗಿ ಆಕಾರಕ್ಕೆ ಒಂದು ಚಾಕುವಿನಿಂದ ಮಾಡ್ಕೊಳ್ತೀನಿ. ನೋಡಿ, ಈ ಥರ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮೇಲ್ಗಡೆ ಮಾತ್ರ ಈ ಥರ ಶೇಪ್ ಕೊಡಿ. ಪೂರ್ತಿ ಕಟ್ಟಾಗೋವರೆಗೂ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲ ಇದು ಆಗಲ್ಲ ಅಂದರೆ ಯಾವುದಾದ್ರೂ ಡಬ್ಬದ ಮುಚ್ಚಳ ಏನೋ ಅಥವಾ ಏನಾದರೂ ತಗೊಂಡು ಇದ್ರ ಮೇಲೆ ಡಿಸೈನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಮಾಡ್ಕೊಂಡಾಗಿದೆ. ಇದನ್ನು ಇವಾಗ ಬೇಯಿಸ್ಕೊಳ್ತೀನಿ. ಸ್ವಲ್ಪ ತವೆಗೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇದಕ್ಕಿವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಎರಡೂ ಬದಿನೂ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಮೊನ್ನೆ ತಾನೇ ಮೊಹರಮ್ ಹೋಯಿತು ಹಬ್ಬ. ಇದಾದಮೇಲೆ ಮೊಹರಮ್ ಆದಮೇಲೆ ಇದನ್ನು ಮಾಡ್ಕೊಳ್ತಾರೆ ಹಳ್ಳಿಗಳಲ್ಲೆಲ್ಲ. ತುಂಬ ಚೆನ್ನಾಗಿರುತ್ತೆ. ಇದೊಂದು ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ಬೋದು. ಈ ಥರ ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೆಸಿಪಿನ ಮಾಡೋಕ್ಕೆ ಸಿಗೋದು ಈ ಮೊಹರಮ್ ಹಬ್ಬದಲ್ಲಿ ಮಾತ್ರ ಮಾಡ್ತಾರೆ. ಇದನ್ನು ಮಿಕ್ಕಿದ ಟೈಮ್ನಲ್ಲಿ ಇದನ್ನು ಆಗೋದಿಲ್ಲ. ನೋಡಿ, ಇವಾಗ ಈ ಚಪಾತಿಗಳನ್ನು ಇಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಶೇಪ್ ಕೊಟ್ಟು ಇವಕ್ಕೆ ಇವಾಗ ಒಂದೊಂದಾಗೆ ಮಾಡ್ಕೊಳ್ಳೋಣ. ಇವಾಗ ಒಂದು ಚೊಂಗೆಗೆ ನಾನು ತುಪ್ಪನ ಗ್ರೀಸ್ ಮಾಡ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಈ ಸಕ್ಕರೆ ಏನಿದೆ, ಬೆಲ್ಲ ಏನಿದೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಒಣ ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಇದು ತಿನ್ನೋಕ್ಕೆ ರೆಡಿಯಾಗಿದೆ. ಸೊ ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಚೊಂಗೆ ರೆಡಿಯಾಗಿದೆ. ಸೊ ಇವತ್ತಿನ ಈ ರೆಸಿಪಿ ಇಷ್ಟೇ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.